ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಸಿದ್ಧನು ಕಾಶ್ಯಪನಿಗೆ ಮೋಕ್ಷ ಸಾಧನ ಮಾರ್ಗಗಳನ್ನು ತಿಳಿಸಿದುದು ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಯಾವಾತನು ಏಕಾಂತ ಸ್ಥಳದಲ್ಲಿ ಕುಳಿತು ಮಾತನಾಡದೆ ಯಾವುದನ್ನೂ ಚಿಂತಿಸದೆ ಹಿಂದಿನವುಗಳನ್ನು ಒಂದೊಂದಾಗಿ ತ್ಯಜಿಸುತ್ತಾ ಬರುವನೋ ಆತನು ಕರ್ಮಬಂಧದಿಂದ ವಿಮುಕ್ತನಾಗುವನು. ಎಲ್ಲರನ್ನೂ ಮಿತ್ರರಂತೆ ಕಾಣುತ್ತಾ ಎಲ್ಲವನ್ನೂ ಸಹಿಸುತ್ತಾ ಮನಸ್ಸನ್ನು ನಿಗ್ರಹಿಸಿ ಇಂದ್ರಿಯಗಳನ್ನು ಜಯಿಸಿ ಕಾಮ ಕ್ರೋಧ ಭೀತಿಗಳನ್ನು ಬಿಟ್ಟವನು ಸಂಸಾರದಿಂದ ಮುಕ್ತನಾಗುವನು. ಯಾವನು ಎಲ್ಲ ಪ್ರಾಣಿಗಳನ್ನು ತನ್ನಂತೆಯೇ ಭಾವಿಸುತ್ತಾ ಇಂದ್ರಿಯಗಳನ್ನು ಅಡಗಿಸಿ ಶುದ್ಧನಾಗಿ ಯಾವಾಗಲೂ ನೀತಿ ಮಾರ್ಗವನ್ನು ಹಿಡಿದು ಗರ್ವ ಅಭಿಮಾನಗಳನ್ನು ಬಿಡುವನೋ ಅವನು ಸರ್ವಸಂಗದಿಂದ ವಿಮುಕ್ತನಾಗುವನು. ಯಾವಾತನು ಜನನ ಮರಣಗಳು, ಸುಖ ದುಃಖಗಳು, ಲಾಭಾಲಾಭಗಳು, ಇಷ್ಟಾನಿಷ್ಟಗಳು, ಶತ್ರು ಮಿತ್ರರು ಎಂಬೀ ದ್ವಂದ್ವಗಳೊಳಗೆಲ್ಲ ಸಮಭಾವದಿಂದ ಇರುವನೋ ಆತನು ಮೋಕ್ಷವನ್ನು ಪಡೆಯುವನು. ಯಾವುದಕ್ಕೂ ಆಸೆ ಪಡದೆ ಯಾವುದನ್ನೂ ನಿರಾಕರಿಸದೆ ಆಶಾರಹಿತನಾಗಿರುವವನು ಮುಕ್ತನೆನಿಸುವನು. ಯಾವನಿಗೆ ಶತ್ರುಗಳು, ಬಂಧುಗಳು, ಮಕ್ಕಳು ಇರುವುದಿಲ್ಲವೋ, ಯಾವನು ಧರ್ಮಾರ್ಥ ಕಾಮಗಳನ್ನು ತ್ಯಜಿಸಿ ಯಾವ ಸ್ಥಳದಲ್ಲಿಯೂ ಯಾವುದರಲ್ಲಿಯೂ ನಿರಪೇಕ್ಷನಾಗಿರುವನೋ ಅವನು ಮೋಕ್ಷವನ್ನು ಪಡೆಯುವನು. ಯಾವನು ಧರ್ಮಾಧರ್ಮಗಳೆರಡನ್ನೂ ತ್ಯಜಿಸಿ ಪ್ರಾರಬ್ಧ ಕರ್ಮಗಳನ್ನು ಫಲಾನುಫಲಾನುಭವದಿಂದ ತೀರಿಸಿ ಧಾತುಗಳು ಕಂದಿ ಶಾಂತಾತ್ಮನೆನಿಸಿರುವನು ಅಂತಹವನು ಮುಕ್ತನೇ. ಕರ್ಮಗಳನ್ನು ಆಸೆಯನ್ನು ತ್ಯಜಿಸಿ ಈ ಪ್ರಪಂಚವು ಅಶಾಶ್ವತವೆಂದು ನೆಲೆಯಿಲ್ಲದುದೆಂದು ಜನ್ಮ ಮೃತ್ಯು ಜರ ಮರಣ ಪರಿಪೂರ್ಣವಾದುದೆಂದು ಯಾವಾತನು ತಿಳಿಯುವನೋ ಮತ್ತು ಯಾವಾಗಲೂ ವೈರಾಗ್ಯ ಬುದ್ಧಿಯುಳ್ಳವನಾಗಿ ತನ್ನ ದೋಷಗಳನ್ನು ತಾನೇ ಚೆನ್ನಾಗಿ ತಿಳಿಯುವನೋ ಆತನು ಶೀಘ್ರದಲ್ಲಿಯೇ ಆತ್ಮವನ್ನು ಬಂಧನದಿಂದ ಬಿಡಿಸಿಕೊಳ್ಳುವನು. ಆತ್ಮನು ರೂಪ ರಸ ಶಬ್ದ ಗಂಧ ಸ್ಪರ್ಶಗಳಾಗಲಿ ಇತರ ಪರಿಗ್ರಹಗಳಾಗಲಿ ಇಲ್ಲದವನೆಂದು ಸುಲಭವಾಗಿ ಕಂಡುಕೊಳ್ಳಲು ಅಸಾಧ್ಯನೆಂದು ಯಾವನು ತಿಳಿಯುವನೋ ಅವನು ಮುಕ್ತನಾಗುವನು. ಆತ್ಮನು ಪಂಚಭೂತ ಗುಣಗಳಿಲ್ಲದವನು, ರೂಪವಿಲ್ಲದವನು, ನಿರ್ಗುಣನಾಗಿ ಗುಣಗಳನ್ನು ಅನುಭವಿಸುವವನು ಎಂದು ಯಾವನು ತಿಳಿಯುವನೋ ಆತನು ಮೋಕ್ಷವನ್ನು ಪಡೆಯುವನು. ಯಾವಾತನು ಶಾರೀರಿಕ ಮಾನಸಿಕ ಸಂಕಲ್ಪಗಳನ್ನೆಲ್ಲ ಬುದ್ಧಿಯಿಂದ ತ್ಯಜಿಸಿ ಉರಿ ಆರಿದ ಬೆಂಕಿಯಂತೆ ಶಾಂತ ಮನಸ್ಕನಾಗಿ ಎಲ್ಲ ಸಂಸ್ಕಾರಗಳನ್ನು, ದ್ವಂದ್ವಗಳನ್ನು, ಬಂಧನಗಳನ್ನು ತೊರೆದು ಇಂದ್ರಿಯ ಸಮೂಹಗಳನ್ನು ತಪಸ್ಸಿನಲ್ಲಿ ನಿಲ್ಲಿಸುವನು ಆತನು ಮುಕ್ತನೇ ಆಗುವನು. ಎಲ್ಲ ಸಂಸ್ಕಾರಗಳಿಂದಲೂ ಬಿಡಲ್ಪಟ್ಟವನು ಸನಾತನವೂ ಉತ್ತಮವೂ ಶಾಂತವೂ ಅಚಲವೂ ನಾಶರಹಿತವೂ ಆದ ಬ್ರಹ್ಮವನ್ನು ಪಡೆಯುವನು. ಇನ್ನು ಈ ಪ್ರಪಂಚದಲ್ಲಿ ಯೋಗಿಗಳು ಯಾವುದನ್ನು ಅರಿತು ತಾವು ಸಿದ್ಧಿ ಪಡೆದಂತೆ ತಿಳಿಯುವರೋ ಶ್ರೇಷ್ಠವಾದ ಆ ಯೋಗಶಾಸ್ತ್ರವನ್ನು ಮತ್ತು ಯಾವ ಯೋಗಗಳಿಂದ ಸದಾ ಧ್ಯಾನಪರನಾದವನು ಆತ್ಮವನ್ನು ತನ್ನಲ್ಲಿ ತಾನೇ ಕಾಣುವನು ಅವುಗಳನ್ನು ಯಥಾವತ್ತಾಗಿ ಉಪದೇಶಿಸುವೆನು ಕೇಳು. ಮೊದಲು ಇಂದ್ರಿಯಗಳನ್ನು ವಿಷಯಗಳಿಂದ ತಿರುಗಿಸಿ ಮನಸ್ಸನ್ನು ಆತ್ಮದಲ್ಲಿಯೇ ನೆಲೆಗೊಳಿಸತಕ್ಕ ಉಗ್ರ ತಪಸ್ಸನ್ನು ಹಿಡಿದು ಆಮೇಲೆ ಮೋಕ್ಷಯೋಗವನ್ನು ಅನುಷ್ಠಿಸಬೇಕು. ತಪಸ್ವಿಯಾಗಿ ಶಾಶ್ವತವಾದ ವಸ್ತುವನ್ನು ಪಡೆಯುವ ಸಂಕಲ್ಪದಿಂದ ಡಂಭಾಹಂಕಾರಗಳನ್ನು ತ್ಯಜಿಸಿದ ವಿದ್ವಾಂಸನಾದ ಬ್ರಾಹ್ಮಣನು ತನ್ನಲ್ಲಿಯೇ ಪರಮಾತ್ಮನಿರುವುದನ್ನು ತನ್ನ ಮನಸ್ಸಿನಿಂದ ಕಾಣುವನು. ಮನಸ್ಸನ್ನು ಪರಮಾತ್ಮನಲ್ಲಿ ದೃಢವಾಗಿಡಲು ಶಕ್ತಿಯುಳ್ಳವನು ಬ್ರಹ್ಮಪ್ರಾಪ್ತಿಗೆ ಸಾಧಕವಾದ ಆ ಧ್ಯಾನವೊಂದನ್ನೇ ಹಿಡಿದು ಸದಾ ಧ್ಯಾನಶೀಲನಾಗಿದ್ದು ತನ್ನಲ್ಲಿ ಆ ಪರಮಾತ್ಮನನ್ನು ಕಾಣುವನು. ಯಾವಾತನು ಯಾವಾಗಲೂ ನಿಯಮ, ಧ್ಯಾನ, ಧೈರ್ಯ, ಇಂದ್ರಿಯ ನಿಗ್ರಹಗಳುಳ್ಳವನಾಗಿರುವನೋ ಆತನು ಚೆನ್ನಾಗಿ ಯೋಗವನ್ನು ಹಿಡಿದು ಅದರಿಂದ ಮನಸ್ಸಿನಲ್ಲಿ ಪರಮಾತ್ಮನನ್ನು ಕಾಣುವನು. ಒಬ್ಬನು ಸ್ವಪ್ನದಲ್ಲಿ ಕಂಡವನನ್ನು ಎಚ್ಚರವಾದ ಮೇಲೆ ನೋಡಿದಾಗ ಅವನೇ ಇವನೆಂದು ತಿಳಿಯುವಂತೆ ಒಳ್ಳೆಯ ಯೋಗಿಯು ಯೋಗ ಮಾಡುವಾಗ ಕಂಡ ಪರಮಾತ್ಮ ಸ್ವರೂಪವನ್ನೇ ಯೋಗವನ್ನು ನಿಲ್ಲಿಸಿದ ಮೇಲೆಯೂ ಅದೇ ಸ್ವರೂಪದಿಂದ ತಿಳಿಯುವನು. ಒಬ್ಬನು ಹುಲ್ಲಿನ ಹೊದಿಕೆಯಿಂದ ಹಂಚಿಯ ಕಡ್ಡಿಯನ್ನೆಳೆದು ಅದನ್ನು ಪ್ರತ್ಯೇಕಿಸಿ ನೋಡುವಂತೆಯೇ ಯೋಗಿಯು ಆತ್ಮವನ್ನು ದೇಹದಿಂದ ಬೇರೆಯಾಗಿ ಕಾಣುವನು. ಆ ಹೊದಿಕೆಯನ್ನು ಶರೀರವನ್ನಾಗಿಯೂ ಕಡ್ಡಿಯನ್ನು ಆತ್ಮಸ್ವರೂಪವನ್ನಾಗಿಯೂ ನಿರೂಪಿಸಿ ಯೋಗಿಗಳು ಇದನ್ನೇ ಉತ್ತಮವಾದ ಒಂದು ಉದಾಹರಣೆಯಾಗಿ ತಿಳಿಸುವರು. ಶರೀರಿಯಾದವನು ಅಂದರೆ ಶರೀರದೊಳಗೆ ನೆಲೆಸಿರುವ ಯೋಗಿಯಾದವನು
ಯಾವನು ಯಾವಾಗ ತನ್ನನ್ನು ಯೋಗಿ ಎಂದು ತಿಳಿಯುವನೋ ಅದರಿಂದ ಆಚೆಗೆ ಆತನಿಗೆ ತ್ರಿಲೋಕಾಧಿಪತಿಯು ಪ್ರಭುವೆನಿಸಲಾರನು. ಆ ಯೋಗಿಯು ಜರಾಮರಣಗಳೇನು ಮುಪ್ಪು ಮರಣಗಳೇನೂ ಇಲ್ಲದೆ ಇಷ್ಟಾನುಸಾರವಾಗಿ ಬೇರೆ ಬೇರೆ ಶರೀರಗಳನ್ನು ಧರಿಸುವನು. ಆತನಿಗೆ ದುಃಖವೂ ಇಲ್ಲ, ಸಂತೋಷವೂ ಇಲ್ಲ. ಇಂದ್ರಿಯಗಳನ್ನು ಜಯಿಸಿದ ಯೋಗಿಯು ದೇವತೆಗಳಿಗೂ ದೇವನಾಗುವನು. ಅವನು ನೆಲೆಯಿಲ್ಲದ ನಶ್ವರ ಶರೀರವನ್ನು ತ್ಯಜಿಸಿ ಶಾಶ್ವತವಾದ ಬ್ರಹ್ಮವನ್ನು ಸೇರುವನು. ಪ್ರಪಂಚ ನಾಶದಲ್ಲಿಯೂ ಆತನಿಗೆ ಭಯವಿಲ್ಲ. ಇತರ ಪ್ರಾಣಿಗಳು ಕಷ್ಟಗಳನ್ನು ಅನುಭವಿಸುವಾಗಲೂ ಆತನಿಗೆ ಯಾವುದರಿಂದಲೂ ಕಷ್ಟವಿಲ್ಲ. ಆಶೆಯನ್ನು ತ್ಯಜಿಸಿ ಶಾಂತ ಮನಸ್ಕನಾದ ಯೋಗಿಗೆ ಸಂಘದಿಂದಲೂ ಸ್ನೇಹದಿಂದಲೂ ಉಂಟಾಗುವ ಭಯಂಕರಗಳಾದ ದುಃಖ ಶೋಕಗಳಾವುವೂ ಇಲ್ಲ. ಆತನನ್ನು ಆಯುಧಗಳು ನೋಯಿಸಲಾರವು. ಆತನಿಗೆ ಮರಣವಿಲ್ಲ. ಅವನಿಗೆ ಅದಕ್ಕಿಂತಲೂ ಉತ್ತಮವಾದ ಸುಖವು ಪ್ರಪಂಚದಲ್ಲಿ ಬೇರೆ ಯಾವುದೂ ಎಲ್ಲಿಯೂ ಇಲ್ಲ. ಆತನು ಮನಸ್ಸನ್ನು ಪರಮಾತ್ಮನಲ್ಲಿಯೇ ನೆಲೆಗೊಳಿಸಿ ಜರಾಮರಣ ದುಃಖಗಳಿಲ್ಲದೆ ಸುಖವಾಗಿ ನಿದ್ರೆ ಮಾಡುವನು. ಈ ಮನುಷ್ಯ ಶರೀರವನ್ನು ಬಿಟ್ಟರೂ ಇಷ್ಟಾನುಸಾರವಾಗಿ ಬೇರೆ ಶರೀರಗಳನ್ನು ಧರಿಸುವನು. ಆತನು ಯೋಗದಿಂದ ಉಂಟಾಗುವ ಐಶ್ವರ್ಯವನ್ನು ಅನುಭವಿಸುವಾಗ ಯಾವ ರೀತಿಯಿಂದಲೂ ಆ ಯೋಗದಿಂದ ವೈರಾಗ್ಯವನ್ನು ಪಡೆಯಲಾರನು. ಒಳ್ಳೆಯ ಯೋಗಿಯು ಯಾವಾಗ ಪರಮಾತ್ಮನನ್ನು ತನ್ನಲ್ಲಿ ಕಾಣುವನೋ ಆಗ ಆತನು ಮಹೇಂದ್ರ ಪದವಿಯನ್ನಾದರೂ ಅಪೇಕ್ಷಿಸಲಾರನು. ಬ್ರಹ್ಮಪ್ರಾಪ್ತಿಗೆ ಸಾಧಕವಾದ ಧ್ಯಾನ ಮಾಡುವ ಸ್ವಭಾವವುಳ್ಳವನು ಯೋಗ ಸಿದ್ಧಿಯನ್ನು ಪಡೆಯುವ ಬಗೆ ಹೇಗೆ ಎಂಬುದನ್ನು ತಿಳಿಸುವೆನು ಕೇಳು. ವೇದಾಂತ ಶ್ರವಣ ಮಾಡಿ ಆ ಉಪದೇಶಗಳನ್ನೆಲ್ಲ ಮನನ ಮಾಡಿ ತಾನು ಯಾವ ಶರೀರದಲ್ಲಿ ವಾಸ ಮಾಡುವನೋ ಆ ಶರೀರದೊಳಗೆ ಹೊರತು ಅದರಿಂದ ಹೊರಗಿನ ಬೇರೆ ಯಾವ ವಸ್ತುಗಳಲ್ಲಿಯೂ ಮನಸ್ಸನ್ನು ಇರಿಸಬಾರದು. ಶರೀರದೊಳಗೆ ಅಡಗಿದ್ದು ನಿತ್ಯ ವಾಸ ಮಾಡುವುದಕ್ಕೆ ಅನುಕೂಲವಾದ ಮೂಲಾಧಾರ ಮೊದಲಾದ ಚಕ್ರಗಳಲ್ಲೊಂದರಲ್ಲಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಂದ ಕೂಡಿದ ಮನಸ್ಸನ್ನು ನೆಲೆಗೊಳಿಸಬೇಕು. ಆ ಚಕ್ರದಲ್ಲಿ ಮನಸ್ಸನ್ನು ಇಟ್ಟು ಧ್ಯಾನ ಮಾಡುತ್ತಾ ಸರ್ವಾತ್ಮಕವಾದ ಬ್ರಹ್ಮವನ್ನು ಅವನು ಯಾವಾಗ ಸಾಕ್ಷಾತ್ಕರಿಸುವನೋ ಆಗ ಆತನ ಮನಸ್ಸು ಮತ್ತಾವುದನ್ನು ನೋಡಲಾರದು. ನಿರ್ಜನವಾದ ವನದಲ್ಲಿ ನಿಶ್ಶಬ್ದವಾದ ಸ್ಥಳದಲ್ಲಿ ಇಂದ್ರಿಯ ಸಮೂಹವನ್ನು ನಿಗ್ರಹಿಸಿ ಶರೀರದ ಒಳಗೂ ಹೊರಗೂ ವ್ಯಾಪಿಸಿರುವ ಬ್ರಹ್ಮವನ್ನು ಏಕ ಮನಸ್ಸಿನಿಂದ ಧ್ಯಾನ ಮಾಡಬೇಕು. ಹಲ್ಲು, ದವಡೆ, ನಾಲಗೆ, ಅಣ್ಣಾಲಗೆ, ಮಾಂಸಖಂಡಗಳು, ಹೃದಯ ಬಂಧನ, ನಾಡಿ ಈ ಎಲ್ಲ ಕಡೆಯೂ ಆ ಬ್ರಹ್ಮವನ್ನು ನೆಲೆಗೊಳಿಸಿ ಧ್ಯಾನ ಮಾಡಬೇಕು ಎಂದನು. ಆ ಶಿಷ್ಯನು ಮೋಕ್ಷ ಧರ್ಮದ ವಿಷಯವಾಗಿ ಇಷ್ಟನ್ನು ಕೇಳಿದ ಮೇಲೆಯೂ ತಿರುಗಿ ಪ್ರಶ್ನೆ ಮಾಡಿದನು. ಏನೆಂದರೆ, ನಾವು ಭುಜಿಸುವ ಅನ್ನವೆಲ್ಲವೂ ಹೊಟ್ಟೆಯಲ್ಲಿ ಜೀರ್ಣವಾಗುವುದಾದರೂ ಹೇಗೆ? ಅದು ಯಾವ ರೀತಿಯಲ್ಲಿ ರಸವಾಗುವುದು ಮತ್ತು ಹೇಗೆ ರಕ್ತವಾಗುವುದು? ಅದು ಮಾಂಸವನ್ನು, ಮೇಧಸ್ಸನ್ನು, ನರಗಳನ್ನು, ಎಲುಬುಗಳನ್ನು ವೃದ್ಧಿ ಮಾಡುವುದು ಹೇಗೆ? ಪ್ರಾಣಿಗಳ ಶರೀರವು ವೃದ್ಧಿಯಾಗುವುದು ಹೇಗೆ? ಶರೀರವು ಬೆಳೆಯುತ್ತಾ ಅದರಲ್ಲಿ ಬಲವು ಯಾವ ರೀತಿಯಲ್ಲಿ ಹೆಚ್ಚುವುದು? ದೇಹವು ಮಲಮೂತ್ರಾದಿ ಕಶ್ಮಲಗಳನ್ನು ಬೇರೆ ಬೇರೆಯಾಗಿ ಹೊರಗೆ ತಳ್ಳುವುದು, ಅಡಗಿಸುವುದು ಹೇಗೆ? ಯಾವ ಶಕ್ತಿಯಿಂದ ಈ ಆತ್ಮನು ಉಚ್ಛ್ವಾಸ ನಿಶ್ವಾಸಗಳನ್ನು ನಡೆಸುವನು? ಈ ಆತ್ಮನು ಶರೀರದಲ್ಲಿ ಯಾವ ಸ್ಥಳದಲ್ಲಿ ಇರುವನು? ಜೀವನು ಯಾವ ವ್ಯಾಪಾರದಿಂದ ಶರೀರವನ್ನು ಧರಿಸುವನು? ತಿರುಗಿ ಯಾವ ವರ್ಣದ ಮತ್ತು ಯಾವ ರೂಪದ ಶರೀರವನ್ನು ಪಡೆಯುವನು? ನೀನು ಇದನ್ನು ಯಥಾವತ್ತಾಗಿ ತಿಳಿಸು ಎಂದು ಕೇಳಿದನು. ಆಗ ನಾನು ಆತನ ಪ್ರಶ್ನೆಗಳಿಗೆಲ್ಲ ನನ್ನ ಗುರುವಿನ ಬಳಿಯಲ್ಲಿ ನಾನು ಕೇಳಿದ್ದಂತೆಯೇ ಉತ್ತರವನ್ನು ಹೇಳಿದನು. ಕೃಷ್ಣ, ಒಬ್ಬನು ತನ್ನ ಮನೆಯಲ್ಲಿಯೇ ಇಟ್ಟುಕೊಂಡಿರುವ ಒಂದು ಭಾಂಡವನ್ನು ಹುಡುಕುವಂತೆ ಚಂಚಲವಾದ ಇಂದ್ರಿಯಗಳ ಮೂಲಕವಾಗಿ ಹೊರಗೆ ಹೊರಡುವ ಮನಸ್ಸನ್ನು ತನ್ನ ಶರೀರದಲ್ಲಿಯೇ ತಡೆದು ನಿಲ್ಲಿಸಿ ಜಾಗರೂಕತೆಯಿಂದ ಆತ್ಮವನ್ನು ಹುಡುಕಬೇಕು. ಹೀಗೆ ಯಾವಾಗಲೂ ಪ್ರಯತ್ನಿಸುತ್ತಾ ಸಂತೋಷದಿಂದಿರುವ ಮನುಷ್ಯನು ಬ್ರಹ್ಮವನ್ನು ಸಾಕ್ಷಾತ್ಕರಿಸಿ ಪ್ರಧಾನವೆಂಬುದನ್ನು ತಿಳಿದವನಾಗಿ ಆಮೇಲೆ ಆ ಬ್ರಹ್ಮವನ್ನು ಸೇರುವನು. ಆ ಪರಮಾತ್ಮನನ್ನು ಕಣ್ಣುಗಳಿಂದಲಾಗಲಿ ಬೇರೆ ಎಲ್ಲ ಇಂದ್ರಿಯಗಳಿಂದಾಗಲಿ ತಿಳಿಯುವುದು ಸಾಧ್ಯವಿಲ್ಲ. ಮನಸ್ಸೆಂಬ ಉತ್ತಮ ದೀಪದಿಂದ ಮಾತ್ರ ಅವನನ್ನು ಕಾಣಬಹುದು. ಆತನಿಗೆ ಎಲ್ಲೆಲ್ಲಿಯೂ ಕೈಕಾಲುಗಳು, ಎಲ್ಲೆಲ್ಲಿಯೂ ಕಣ್ಣುಗಳು, ಎಲ್ಲೆಲ್ಲಿಯೂ ತಲೆಗಳು ಮತ್ತು ಮುಖಗಳು, ಎಲ್ಲೆಲ್ಲಿಯೂ ಕಿವಿಗಳು. ಅವನು ಪ್ರಪಂಚವನ್ನೆಲ್ಲ ವ್ಯಾಪಿಸಿರುವನು. ಜೀವನು ಶರೀರಕ್ಕಿಂತ ಬೇರೆಯಾದ ತನ್ನ ನಿಜವನ್ನು ಚೆನ್ನಾಗಿ ತಿಳಿದುಕೊಂಡು ಶರೀರಾಭಿಮಾನವನ್ನು ತೊರೆದು ಶುದ್ಧ ಸ್ವರೂಪಿಯಾದ ಆ ಬ್ರಹ್ಮವನ್ನು ಪಡೆಯಬೇಕು. ಜೀವನು ಮನಸ್ಸಿನಲ್ಲಿ ನಗುವಂತೆಯೇ ಪರಮಾತ್ಮನನ್ನು ಕಾಣುವನು. ಹೀಗೆ
ಆ ಬ್ರಹ್ಮವನ್ನು ಆಶ್ರಯಿಸಿದ ಮೇಲೆ ಮೋಕ್ಷವನ್ನು ಪಡೆಯುವನು. ಓ ಬ್ರಾಹ್ಮಣ ಶ್ರೇಷ್ಠ, ನಿನ್ನ ಅನುಮತಿಯ ಮೇರೆಗೆ ಇಷ್ಟು ರಹಸ್ಯಗಳನ್ನು ತಿಳಿಸಿದನು. ಇನ್ನು ನೀನು ಸುಖವಾಗಿ ಹೊರಡು ಎಂದನು. ಮಹಾ ತಪಸ್ವಿಯಾದ ಆ ಬ್ರಾಹ್ಮಣ ಶಿಷ್ಯನು ಹೀಗೆ ತನ್ನ ಸಂಶಯಗಳನ್ನು ನೀಗಿಸಿಕೊಂಡು ತನ್ನ ಇಷ್ಟಾನುಸಾರವಾಗಿ ಹೊರಟನು ಎಂದನು. ಓ ಕುಂತಿಪುತ್ರ, ಹೀಗೆ ನನಗೆ ಮೋಕ್ಷ ಧರ್ಮವನ್ನು ತಿಳಿಸಿದ ಮೇಲೆ ಆ ಬ್ರಾಹ್ಮಣನು ಅಲ್ಲಿಯೇ ಕಣ್ಮರೆಯಾದನು. ಪಾರ್ಥ, ಇದನ್ನೆಲ್ಲ ನೀನು ಸಾವಧಾನದಿಂದ ಕೇಳಿದೆಯಲ್ಲವೇ? ಹಿಂದೆ ನೀನು ರಥದ ಮೇಲಿದ್ದಾಗಲೂ ನಾನು ಇದನ್ನೇ ಹೇಳಿದ್ದರು. ಆಗ ನಿನ್ನ ಮನಸ್ಸು ಬೇರೆ ವಿಷಯದಲ್ಲಿ ಎದ್ದುದರಿಂದ ಅದನ್ನು ಚೆನ್ನಾಗಿ ತಿಳಿಯಲಾರದೆ ಹೋಗಿರಬಹುದು. ಈ ತತ್ವಗಳೆಲ್ಲ ಪರಿಶುದ್ಧವಾದ ಏಕಾಗ್ರ ಚಿತ್ತವುಳ್ಳ ಮನುಷ್ಯನಿಂದ ಮಾತ್ರವೇ ತಿಳಿಯಲು ಸಾಧ್ಯವು. ಇದು ದೇವತೆಗಳಿಗೂ ದುರ್ಜ್ಞೇಯವಾದ ರಹಸ್ಯವು. ಈ ಲೋಕದಲ್ಲಿ ಬೇರೆ ಯಾವ ಮನುಷ್ಯನು ಇದನ್ನು ಕೇಳಿದವನಿಲ್ಲ. ನಿನ್ನ ಹೊರತು ಬೇರೆ ಮನುಷ್ಯನಾವನು ಇದನ್ನು ಕೇಳಲು ತಕ್ಕವನೂ ಅಲ್ಲ. ವಿಷಯಾಂತರಗಳಲ್ಲಿ ಮನಸ್ಸುಳ್ಳವನಾವನು ಇದನ್ನು ತಿಳಿಯಲಾರನು. ಓ ಕುಂತಿ ಕುಮಾರ, ಪುಣ್ಯ ಕರ್ಮಗಳನ್ನು ಮಾಡಿದವರೆಲ್ಲ ದೇವಲೋಕದಲ್ಲಿ ತುಂಬಿ ಹೋಗುವರು. ಹೀಗೆ ಮನುಷ್ಯರು ಮೇಲೆ ಬರುವುದು ದೇವತೆಗಳಿಗೂ ಇಷ್ಟವಿಲ್ಲ. ಯಾವುದು ಸನಾತನವಾದ ಬ್ರಹ್ಮವೋ, ಯಾವುದನ್ನು ಪಡೆದವನು ದುಃಖ ಲೇಷವಿಲ್ಲದೆ ನಿತ್ಯ ಸುಖವುಳ್ಳವನು ಮರಣರಹಿತನೋ ಆಗುವನೋ, ಅದೇ ಎಲ್ಲಕ್ಕಿಂತಲೂ ಉತ್ತಮವಾದ ಗತಿ. ಹೀನ ವರ್ಣದಲ್ಲಿ ಹುಟ್ಟಿದ್ದರೂ, ಸ್ತ್ರೀಯರಾಗಿದ್ದರೂ, ವೈಶ್ಯ ಶೂದ್ರರಾಗಿದ್ದರೂ, ಆತ್ಮದರ್ಶನವೆಂಬ ಈ ಧರ್ಮವನ್ನು ಅವಲಂಬಿಸಿದವರೆಲ್ಲರೂ ಅಂತಹ ಸರ್ವೋತ್ತಮ ಗತಿಯನ್ನೇ ಪಡೆಯುವರು. ಹೀಗಿರುವಾಗ ನಾನಾ ಶಾಸ್ತ್ರಗಳನ್ನು ಕಲಿತು ಸ್ವಧರ್ಮಗಳಲ್ಲಿ ಶ್ರದ್ಧೆಯುಳ್ಳವರಾಗಿ ಬ್ರಹ್ಮಲೋಕವನ್ನೇ ಲಕ್ಷ್ಯದಲ್ಲಿ ಇಟ್ಟಿರುವ ಬ್ರಾಹ್ಮಣರು, ಕ್ಷತ್ರಿಯರು ಉತ್ತಮ ಗತಿಯನ್ನು ಪಡೆಯುವುದೇನು ದೊಡ್ಡದು? ಈ ಧರ್ಮ ತತ್ವವನ್ನು, ಇದನ್ನು ಪಡೆಯಲು ತಕ್ಕ ಉಪಾಯಗಳನ್ನು, ಅವುಗಳ ಸಿದ್ಧಿಯನ್ನು, ಫಲವನ್ನು, ಮೋಕ್ಷ ವಿಚಾರವನ್ನು, ದುಃಖ ಸ್ವರೂಪವನ್ನು ತಿಳಿಸಿದನು. ಇದಕ್ಕಿಂತಲೂ ಉತ್ತಮವಾದ ಸುಖವು ಬೇರೊಂದೂ ಇಲ್ಲ. ಇದನ್ನು ನೀನು ಶ್ರದ್ಧೆಯಿಂದಲೂ ದೃಢ ಭಕ್ತಿಯಿಂದಲೂ ಕೇಳಿದೆಯಷ್ಟೇ. ಯಾವ ಮನುಷ್ಯನು ಈ ಲೋಕದಲ್ಲಿ ಚಿನ್ನ, ಬೆಳ್ಳಿ ಮುಂತಾದ ಬೆಲೆಯುಳ್ಳ ವಸ್ತುಗಳನ್ನು ಹುಲ್ಲು ಕಡ್ಡಿ ಮೊದಲಾದ ಹೀನ ವಸ್ತುಗಳಂತೆ ಭಾವಿಸಿ ಅವುಗಳಲ್ಲಿ ಆಸೆಯನ್ನು ತೊರೆಯುವನೋ, ಅಂತಹವನು ಮೇಲೆ ಹೇಳಿದ ಈ ಉಪಾಯಗಳಿಂದ ಶೀಘ್ರದಲ್ಲಿಯೇ ಉತ್ತಮ ಗತಿಯನ್ನು ಪಡೆಯುವನು. ಓ ಪಾರ್ಥ, ನಾನು ಹೇಳಬೇಕಾದುದು ಇಷ್ಟೇ. ಇದರ ಮೇಲೆ ನಾನು ನಿನಗೆ ತಿಳಿಸಬೇಕಾದುದು ಬೇರೊಂದೂ ಇಲ್ಲ. 6 ತಿಂಗಳು ಬಿಡದೆ ಯೋಗ ಮಾಡುವವನಿಗೆ ಆ ಯೋಗವು ಸಿದ್ಧಿಸುವುದು ಎಂದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 20ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.